ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆ ಹರಾಜು ಪ್ರಕ್ರಿಯೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಪಿ ಪ್ರಕಾಶ್ ಗೌಡ ಅವರು ಆರೋಪಿಸಿದ್ದಾರೆ. ಈ ಸಂಬಂಧ ಬಹಿರಂಗ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಿರುಗಾವಲು ಕೆರೆಯಲ್ಲಿ ಮೀನು ಸಾಗಾಣಿಕೆಗಾಗಿ ಹರಾಜು ಪ್ರಕ್ರಿಯೆ ನಡೆಸಲಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಪಿಡಿಒ ಸೇರಿದಂತೆ ಕೆಲವರು ಶಾಮೀಲಾಗಿ ಕೇವಲ 10,000 ರೂಪಾಯಿಗೆ ಹರಾಜು ಮಾಡಿದ್ದಾರೆ ಎಂದು ದೂರಿದರು. ಇದೇ ವೇಳೆ ಕಲ್ಕುಡಿ ಕೆರೆಯನ್ನು 5 ವರ್ಷಗಳ ಅವಧಿಗೆ 3 ಲಕ್ಷ ರೂಪಾಯಿಗೆ ಹರಾಜು ಮಾಡಲಾಗಿದೆ. ಆದರೆ ಕಿರುಗಾವಲು ಕೆರೆ ದೊಡ್ಡದಾಗಿದ್ದರೂ ಕಡಿಮೆ ಮೊತ್ತಕ್ಕೆ ಹರಾಜು ಮಾಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಕೆರೆಯ ಸುತ್ತ ಕಸದ ರಾಶಿಗಳು ಸಂಗ್ರಹವಾಗಿವೆ. ಇದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ. ಕೂಡಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಅವರು ಕ್ರಮ ಕೈಗೊಳ್ಳಬೇಕು ಎಂದು ಪ್ರಕಾಶ್ ಗೌಡ ಅವರು ಆಗ್ರಹಿಸಿದರು. ಕಿರುಗಾವಲು ಗ್ರಾಮ ಪಂಚಾಯಿತಿನಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆಯುತ್ತಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ನಾಗರಾಜು, ಬೋರೇಗೌಡ, ಶಿವಾಜಿ, ಮದನ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಬ್ಬ ನಟೋರಿಸ್ ತೋಲ್ಪಟ್ಟಿದ್ದಾರೆ ಅವ್ಯವಹಾರ ಜೊತೆಗೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ಹರಾಜು ಮಾಡೋ ಬಗ್ಗೆ ಒಂದು ಮಾಹಿತಿನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಸೈನ್ ಹಾಕಿ ಸಿಇಒ ಕೊಟ್ಟಿದ್ದಾರೆ. ಜೊತೆಗೆ ಕೆ ವಿ ಪ್ರಕಾಶ್ ಅಂತಬಿಟ್ಟು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಅವ್ರ ಮಾಹಿತಿ ಕೇಳಿದ್ರೆ ಹಾಲಿ ಗ್ರಾಮ ಪಂಚಾಯತಿ ಮೆಂಬರು ಬಂದು ಮಾಹಿತಿನೂ ಮುಗಿಸಿದ್ರು. ಜೊತೆಗೆ ಗ್ರಾಮ ಪಂಚಾಯತಿ ವತಿಯಿಂದ ಯಾರು ಕೊಟ್ಟಿದ್ದಾರೆ ಇದನ್ನು ಒಬ್ಬ ನಟೋರಿಸ್ ಐಶ್ವರ್ಯಗಳು ತಮ್ಮನಿಗೆ ಇದನ್ನ ಕೊಟ್ಟಿದ್ದಾರೆ. ಮದೇವನ ಕಿರ್ಗಾವ್ದ ಕಲ್ಕೋಳಿ ಕೆರೆ 3 ಲಕ್ಷ ಚಿಲ್ಲರೆ ಕೊಟ್ಟಿದ್ದಾರೆ ಬಿಟ್ಕೋಗಿ. ಅದಕ್ಕಿಂತ ದೊಡ್ಡ ಕೆರೆ ಇದು ಬರೀ 10,000 ರೂಪಾಯಿ ಕೊಟ್ಟಿದ್ದಾರೆ. ಬರೀ ಕೇವಲ 10,000 ರೂಪಾಯಿ 5 ವರ್ಷಕ್ಕೆ. ಇದರಲ್ಲಿ ಎಷ್ಟೋ ವ್ಯವಹಾರ ನಡೆದಿದೆ, ಏನ್ ನಡೆದಿದೆ ಬಹಿರಂಗವಾಗಿ ತನಿಖೆ ಆಗಿದೆ. ಆಮೇಲೆ ಜೊತೆಗೆ ಇನ್ನೊಂದಾಗಿದೆ, ಸಿಇಒ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ಮೇಲೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ಗೆ ಒಂದು ಎನ್ಕ್ವೈರಿಗೆ ಇದು ಮಾಡಿದ್ರು. ಅವ್ರು ಬಂದು ನಾವು ಊರು ಕೊಟ್ಟಿರೋರನ್ನ ಯಾರು ಕರೆಸಲಿಲ್ಲ, ಏಕಪಕ್ಷೀಯ ತೀರ್ಮಾನ ತಗೊಂಡು ಅವ್ರಿಗೆ ಏನೇ ಮಾಡೋದು, ಯಾರ್ಯಾರಿಂದ ಒತ್ತಡ ಬಂತು, ಫೋನ್ ಟ್ರ್ಯಾಪ್ ಕಾಲ್ ತೆಗಿಸಿದೆ, ಯಾರ್ಯಾರಿಂದ ಒತ್ತಡ ಬಂದಿದೆ ಕೆರೆ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ. ಅವರು ಯಾರು ಏನಿಲ್ಲ ತಿಳಿಸಿದ್ರೆ ಇಂಟಿಮೇಷನ್ ಕೊಡದೆ ಅವರೊಬ್ಬರೇ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ವರದಿ ತಗೊಂಡಿಲ್ಲ. ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಏಕಪಕ್ಷೀಯವಾಗಿ ಇವರು ತನಿಖೆ ಮಾಡ್ತಾನೆ ರಿಪೋರ್ಟ್ ಹಾಕಿ ಹೊರಟಿದ್ದಾರೆ ಅಂದ್ಬಿಟ್ಟು ಅದನ್ನು ಸಿಇಒ ಕಂಪ್ಲೇಂಟ್. ಕಿರ್ಗಾವ್ ಗ್ರಾಮ ಪಂಚಾಯತಿ ಇರುವಂಥ ಪರಿಸರ ಮಾಲಿನ್ಯ ಎಲ್ಲೂ ಇಲ್ಲ. ದಯವಿಟ್ಟು ಈ ಅಧ್ಯಕ್ಷರು, ಪರಿಸರ ಮಾಲಿನ್ಯ ಅಧ್ಯಕ್ಷರು ಮತ್ತು MLA ಅವರು ಇದ್ರ ಬಗ್ಗೆ ಹೆಚ್ಚಿನ ಸೂಕ್ತ ಗಮನ ಕೊಟ್ಟು ಈಗ ಒಂದು 30-35 ಜನ ಹೋಗಿ ಅಲ್ಲಿ ಒಂದು ಸ್ಮಶಾನ ಮಾಡಬೇಕು ಕೆರೆ ಪಕ್ಕದಲ್ಲಿ ಅಂತ ಕೇಳೋದಕ್ಕೆ ಅವರು ವಾಪಸ್ ಕಳಿಸೋದು ಏನಂತ, ಇದಕ್ಕೂ ಅದಕ್ಕೂ ಪರಿಸರ ಮಾಲಿನ್ಯ ಅಂತ ಇದು ಸ್ಮಶಾನ ಮಾಡೋದು ಅಂತ. ಈ ಕಸ ಸುರಿತಾ ಇದ್ದರೆ ಅದಕ್ಕೆ ಪರಿಸರ ಮಾಲಿನ್ಯ ಆಗ್ತಾ ಇಲ್ಲ. ಕಾರಣ ಯಾಕೆ? ಅಲ್ಲಿ ಕಿರ್ಗಾವ್ ಅಭಿವೃದ್ಧಿ ಆಗಲೇಬಾರ್ದು ಅಂತ ಸುಮಾರು ನಾನು JDS ಪರ ಆಗ್ತಲ್ಲ ಅಂದಾನೆಯವರಿದ್ದವರು ಯಾರೂ ಇದು ಮಾಡಲಿಲ್ಲ. ಇವರು 2 ಸರಿ ಒಂದ್ಸರಿ ಮಿನಿಸ್ಟರ್ ಆಗಿ ಒಂದ್ಸರಿ MLA ಅವರು ಕಿರ್ಗಾವ್ ಗ್ರಾಮ ಪಂಚಾಯತಿ ಕೆರೆ ಬಗ್ಗೆ ಯಾರೂ ಸೊಲ್ಲೆತ್ತಿಲ್ಲ. ಪಾಪ ಏನೋ ಧರ್ಮಸ್ಥಳ ಸಂಘದವರು ಇವತ್ತೇನೋ ಬಂದು ಅವರು ಒಂದು ಉತ್ತೇಜನ ಕೊಟ್ಟು ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಇದು ಮಾಡಿ ಒಳ್ಳೆ ಕೆರೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸದಸ್ಯರೆಲ್ಲ ಪಬ್ಲಿಕ್ಸು ಒಂದೊಂದು ಟ್ರ್ಯಾಕ್ಟರ್ಗೆ 100 ರೂಪಾಯಿನ ಕಲೆಕ್ಟ್ ಮಾಡಿ ಸುತ್ತ ಫೆನ್ಸಿಂಗ್ ಹಾಕ್ಬಿಟ್ಟಿದ್ರು. ಇದನ್ನ ಅವ್ಯವಹಾರಕ್ಕೆ ಬಳಸ್ಕೊಂಡಿದ್ರು ಉಪಾಧ್ಯಕ್ಷರು ಮತ್ತು PDO. ದಯವಿಟ್ಟು PDO ಮೇಲೆ ಉಪಾಧ್ಯಕ್ಷರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಆಕ್ಷನ್ ತಗೋಬೇಕು. ಇದೇ ಅಕಸ್ಮಾತ್ ಇದ್ರ ಬಗ್ಗೆ ಏನಾದರೂ ಆಕ್ಷನ್ ತಗೊಳ್ಳಿಲ್ಲ ಅಂದರೆ ನಾವು ಗ್ರಾಮ ಪಂಚಾಯತಿ ಬೀಗ ಹಾಕಿ ಉಗ್ರ ಹೋರಾಟ ಮಾಡೋಕ್ಕೆ ಸದಸ್ಯರು. ಚಿಕ್ಕೆರೆ ಸುಮಾರು 8 ರಿಂದ 10 ಎಕರೆ ವಿಸ್ತೀರ್ಣದಲ್ಲಿದೆ. ಅಲ್ಲಿಗೆ 1 ರಿಂದ 1.5 ಲಕ್ಷ